ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 11 ಎಪಿಸೋಡ್ ನಂಬರ್ 111 ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಚರ್ಚೆ ನಿಮ್ಮೊಡನೆ ಹಂಚ್ಕೊಳ್ಳೋಕ್ಕೆ ನಾನು ಇವತ್ತು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಬಂದಿದ್ದೀನಿ. ಈ ಒಂದು ಎಪಿಸೋಡಲ್ಲಿ ಯಾರೆಲ್ಲ ನಾಮಿನೇಟ್ ಆದರು, ಯಾರೆಲ್ಲ ಬಚಾವಾದರು ನಾಮಿನೇಷನಿಂದ, ಫಿನಾಲಿ ಡೈರೆಕ್ಟ್ ಆಗಿ ಎಂಟ್ರಿ ಪಡ್ಕೊಂಡ್ರು, ಮುಕ್ಷಿತ್ ಅವರಿಗೆ ಕೊಟ್ಟಿರ್ತಕ್ಕಂಥ ಒಂದು ಡೆಸಿಷನ್ ಏನಿದೆ ಅದು ಸೂಕ್ತನಾ ಅಥವಾ ಅಸೂಕ್ತನ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಬೇಡಿ. ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ರೀತಿ ಎಲ್ಲರ ಬಗ್ಗೆ ಪ್ರತಿದಿನ ಪಡ್ಕೋಬೋದು ಅಂತ ಹೇಳ್ತಾ, ಇನ್ನೇ ತಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾಮಿನೇಷನ್ ಮಾಡೋಕ್ಕೆ ಭವ್ಯ ಅವರು ಬರ್ತಾರೆ. ನಾನು ಏನೋ ಒಂದು ಹಿಂದಿನ ವಿಡಿಯೋದಲ್ಲಿ ತಿಳಿಸಿರ್ತೀನಿ, ಆ್ಯಸ್ ಯೂಶುವಲ್ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಪ್ರಕಾರ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ. ಭವ್ಯ ಅವರು ತ್ರಿವಿಕ್ರಮ್ ಅವ್ರನ್ನ ಹೆಸರನ್ನ ಸೂಚನೆ ಮಾಡುತ್ತಾರೆ. ಫಿಸಿಕಲ್ ಅಷ್ಟೇ ನಿಮಗೆ ಗೊತ್ತಿರೋದು, ಅದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ನಾಮಿನೇಷನ್ ವಿಚಾರದಲ್ಲಿ ನೀನು ಮತ್ತು ಮಂಜು ಮತ್ತು ಗೌತಮಿ ಅವರು ನಾಮಿನೇಷನ್ ವಿಚಾರದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ನಮಗೆ ಏನು ಕ್ಲಿಯಾರಿಟಿ ಸಿಗಲೇ ಇಲ್ಲ. ಅದಕ್ಕೋಸ್ಕರ ನಿಮ್ಮನ್ನು ನಾನು ಇಲ್ಲಿ ನಾಮಿನೇಟ್ ಮಾಡೋಕ್ಕೆ ಇಚ್ಛೆ ಪಡುತ್ತೇನೆ. ಇದಾದ ನಂತರ ಗೌತಮಿ ಅವರನ್ನು ಚೂಸ್ ಮಾಡ್ತಾರೆ. ಮಂಜು ಅವರಿಗೆ ಹೆಡ್ ಮಿಸ್ ಆಗಿದ್ದೀರಾ, ಅವ್ರನ್ನ ತಿದ್ದೋಕ್ಕೋಸ್ಕರನೇ ಇಲ್ಲಿ ಹೊಂದಿದ್ದೀರಾ ಏನೋ ಅಂತ ನನಗೆ ಅನಿಸ್ತಾ ಇದೆ. ನೀವು ಮಂಜು ಅವರನ್ನು ಡಾಮಿನೇಟ್ ಮಾಡ್ತಾ ಇದ್ದೀರಾ ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಕಾರಣ ಸೂಚನೆಗಳನ್ನು ಕೊಟ್ಟು ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಮಂಜು ಅವರು ಕರೀತಾರೆ. ಇವರಿಬ್ಬರ ನಡುವೆ ಒಂದಿಷ್ಟು ಕ್ವಾಟ್ಲೆಸ್ ಸನ್ನಿವೇಶಗಳು ಆರಂಭವಾಗುತ್ತವೆ ಅಂತ ಹೇಳ್ಬೋದು. ಭವ್ಯ ಅವರು ಮಂಜು ಅವ್ರನ್ನ ರೇಗಿಸಿದರೆ ಮಂಜು ಅವರು ಭವ್ಯ ಅವ್ರನ್ನ ರೇಗಿಸ್ತಾ ಇದ್ದಾರೆ. ಇಲ್ಲಿ ಗೌತಮಿ ಅನ್ನೋರಿಗೆ ಮಾತ್ರ ನೀವು ರೆಸ್ಪೆಕ್ಟ್ ಕೊಡ್ತೀರಿ, ಇನ್ನುಳಿದವರಿಗೆ ಯಾರು ನಿಮ್ಗೆ ಆಟ ಕಂಟ್ರೋಲ್ ಲೆಕ್ಕಕ್ಕೆ ಇಲ್ಲ. ಅವರಷ್ಟೇ ಹೆಣ್ಮಕ್ಳ, ಬೇರೆ ಯಾರು ಹೆಣ್ಮಕ್ಳೇ ಇಲ್ಲ ಈ ಮನೆಯಲ್ಲಿ. ಮಂಜು ಅವ್ರು ಏನು ಹೇಳ್ತಾರೆ ಅನ್ನೋದಾದ್ರೆ, ನೀವು ಹೇಳೋದನ್ನು ಕೇಳ್ಕೊಂಡಿರಕ್ಕೆ ನಾನು ಇಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಗೌತಮಿ ಅವ್ರು ಏನು ಹೇಳ್ತಾರೆ ಅದನ್ನ ಕೇಳ್ಕೊಂಡಿರಕ್ಕೆ ಬಂದಿದ್ದೀರಾ ಅಂತ ಹೇಳ್ತಾರೆ. ಹಾಗಾದ್ರೆ ನೀನು ವಿಕ್ರಮ್ ಜೊತೆ ಇರ್ತೀಯಲ್ಲ, ಮಾತಾಡ್ತಿಲ್ಲ ರಾತ್ರಿ ಹೊತ್ತು, ಅದು ಸರಿನಾ ಅಂತಂದ್ರೆ, ಹೌದು ನಾನು ಮಾತಾಡಕ್ಕೆ ಬಂದೀನಿ, ನಿನಗೇನು ಪ್ರಾಬ್ಲಮ್ಮು ಅಂತ ಭವ್ಯ ಅವರು ಒಂದಿಷ್ಟು ವಾದ ವಿವಾದಗಳು ನಡೀತವೆ ಇವರಿಬ್ಬರ ನಡುವೆ. ಆಮೇಲೆ ಧನರಾಜ್ ಅವರು ಬರ್ತಾರೆ. ಧನರಾಜ್ ಅವರು ಮಂಜು ಅವ್ರನ್ನ ಸೆಲೆಕ್ಷನ್ ಮಾಡ್ತಾರೆ. ಆಮೇಲೆ ರಜತ್ ಅವ್ರನ್ನ, ಮುಕ್ಷಿತ್ ಅವರು ಕೂಡ ಒಳ್ಳೆ ಡಿಪೆಂಡ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಮಂಜು ಅವರು ಸಹಿತ ಒಳ್ಳೆ ಡಿಪೆಂಡ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ರಜತ್ ಅವರು ಸಹಿತ ನಾಮಿನೇಷನ್ ಪ್ರಕ್ರಿಯೆಯನ್ನು ಡಿಫೆಂಡ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಈ ಒಂದು ವಿಚಾರವಾಗಿ ಮನೆಯಿಂದ ಹೊರ ಹೋಗಲು ಆಕೆ ಇರ್ತಕ್ಕಂಥ ಸ್ಪರ್ಧಿಗಳು ಯಾರ್ಯಾರು ಅನ್ನೋದಾದ್ರೆ, ಮಂಜು, ಭವ್ಯ, ಗೌತಮಿ, ರಜತ್, ಧನರಾಜ್, ಮುಕ್ಷಿತ್ ಅವರು, ವಿಕ್ರಮ್ ಅವರು ಬಚಾವಾಗುತ್ತಾರೆ ಈ ಒಂದು ಪ್ರಕ್ರಿಯೆಯಲ್ಲಿ. ಯಾಕಂದಪ್ಪ ಅಂದ್ರೆ ಭವ್ಯ ಅವರು ಮಾತ್ರ ಅವ್ರಿಗೆ ವೋಟ್ ಮಾಡಿರ್ತಾರೆ. ಹನುಮಂತ ಅವರಿಗೆ ಉತ್ತಮವಾಗಿರ್ತಕ್ಕಂಥವ್ರನ್ನ, ನಿಮಗೆ ಯಾರು ಇಷ್ಟನೋ ಅವ್ರನ್ನ ಈ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಮಾಡಿ ಅಂತ ಹೇಳ್ತಾರೆ. ಈ ಹನುಮಂತ ಅವರು ತುಂಬಾನೇ ತಪ್ಪು ಮಾಡಿ ಮುಕ್ಷಿತ್ ಅವ್ರನ್ನ ಚೂಸ್ ಮಾಡ್ತಾರೆ. ಅಕ್ಕ ಹಂಗದಳ, ಅಕ್ಕ ಹಿಂಗದಳ, ಅಕ್ಕ ಚಂದದ, ಅಕ್ಕ ಕೆಂಪಗದಳ ಅಂತೇಳಿ. ನನ್ನ ಪ್ರಕಾರ ಹನುಮಂತ ಅವರು ತುಂಬಾನೇ ರಾಂಗ್ ಡಿಸಿಷನ್ ತಗೊಂಡ್ರು ಅಂತ ಹೇಳ್ಬೋದು. ಹನುಮಂತ ಅವರು ಬಂದಾಗಲಿಂದ ಹಿಡಿದು ಕಳಿಸಿ ಅವರೊಟ್ಟಿಗೆ ಇದ್ದಿದ್ದು ಧನರಾಜ್ ಅವ್ರನ್ನ ಅವ್ರು ಸೇವ್ ಮಾಡ್ಬೋದಾಗಿತ್ತು. ಧನರಾಜ್ ಅವ್ರನ್ನ ಸೇವ್ ಮಾಡಿದ್ನಪ್ಪ ಅಂತಂದ್ರೆ ಬಿಗ್ ಬಾಸ್ಗೆ ಹೆಂಗಾಗಿರೋದು, ಎಷ್ಟು ಹೊರ್ಕೊಂಡಿರೋದು ಗೊತ್ತಾ? ಇವತ್ತು ಸಿಕ್ಕಾಪಟ್ಟೆ ಹೊರ್ಕೊಂಡಿರೋರು. ಸಪೋಸ್ ಹನುಮಂತ ಅವ್ರು ಏನಾದರೂ ಈ ಒಂದು ಮನೋಭಾವನೆಯಿಂದ, ಫ್ರೆಂಡ್ಶಿಪ್ನ ಒಂದು ಮನೋಭಾವನೆ ಇಟ್ಕೊಂಡು ಧನರಾಜ್ ಅವ್ರನ್ನ ಸೇವ್ ಮಾಡಿದ್ನಪ್ಪ ಅಂತಂದ್ರೆ ಬಿಗ್ ಬಾಸ್ ಹುರ್ಕೊಂಡ್ಬಿಟ್ಟವ್ರವ್ರು. ಹೆಂಗ್ ಹುರ್ಕೊಂಡಿರೋರು ಗೊತ್ತಾ? ಸಿಕ್ಕಾಪಟ್ಟೆ ಹುರ್ಕೊಂಡ್ಬಿಟ್ಟಿರೋರು. ನಾನು ತೆಗೆದಾಕಿದ್ರೆ ಇವನ್ ತೆಗಿಲಿಲ್ವಲ್ಲೋ ಅಂತೇಳಿ. ಇದಾದ ನಂತರ ಹಳೆಯ ಒಂದು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುತ್ತಾರೆ ಒಬ್ಬೊಬ್ಬರಾಗಿ. ಅಲ್ಲಿಂದಾಗಿ ಬರ್ತಕ್ಕಂಥದ್ದು ಮಾನಸ ಅವರು ಬರ್ತಾರೆ. ಮಾನಸ ಅವರು ಬಂದು ವಿಕ್ರಮ್ಗೆ, ಭವ್ಯ ಅವ್ರಿಗೆ ಕೇಳ್ತಾರೆ, ಏನು ನಿಮ್ಮ ಸಮಾಚಾರ, ಏನು ಯಾಕೆ ಗುದ್ದಾಡ್ತಾ ಇದ್ದೀರಾ, ಬಡದಾಡ್ತಾ ಇದ್ದೀರಾ, ಕಚ್ಚಾಡ್ತಾ ಇದ್ದೀರಾ, ಏನು ನಿಮ್ಮ ಪ್ರಾಬ್ಲಮ್ಮು, ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತೇಳಿ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ತಾರೆ ಅವ್ರ ಬಗ್ಗೆ. ನನಗೆ ಈಗ ಅರಿವಾಗ್ತಾ ಇದೆ, ನಾನು ಇಲ್ಲಿದ್ದಾಗ ನಾನು ತುಂಬ ತಪ್ಪು ಮಾಡಿಬಿಟ್ಟಿದ್ದೀನಿ, ನನಗೆ ಈಗ ಅರಿವಾಗ್ತಾ ಇದೆ ನಾನು ತಪ್ಪು ಮಾಡಬಾರ್ದಾಗಿತ್ತು ಅಂತ ಒಂದಿಷ್ಟು ಫೀಲಿಂಗ್ಸ್ನ ಶೇರ್ ಮಾಡ್ಕೊತಾರೆ ಮಾನಸ ಅವರು. ಸುರೇಶ್ ಅವರು ಬರ್ತಾರೆ. ಸುರೇಶ್ ಅವರು ಬಂದ ನಂತರ ಒಂದಿಷ್ಟು ಮೋಟಿವೇಶನ್ ಸ್ಪೀಚ್ ಕೊಡ್ತಾರೆ, ಲೈಫ್ ಬಗ್ಗೆ ಹಂಗ ಹಿಂಗೆ ಅಂತೇಳಿ. ಅನುಷ್ ಅವ್ರು ಬರ್ತಾರೆ. ಭವ್ಯ ಅವರು ಮತ್ತು ವಿಕ್ರಮ್ ಅವ್ರನ್ನ ಬಗ್ಗೆ ಸ್ವಲ್ಪ ವಿಚಾರಣೆ ಮಾಡ್ತಾರೆ, ಏನು ನಿಮ್ಮ ಕತೆ, ಈ ಒಂದು ವಿಚಾರವಾಗಿ ಭವ್ಯ ಅವರು ಸ್ವಲ್ಪ ಕ್ಲಿಯರಿಟಿ ಕೊಡ್ತಾರೆ ಅಂತ ಹೇಳ್ಬೋದು. ಹಂಗೇನಿಲ್ಲ ಅಂತೇಳಿ. ಇದಾದ ನಂತರ ಹಂಸ ಅವ್ರು ಬರ್ತಾರೆ. ಶಿಶಿರ್ ಅವ್ರು ಬರ್ತಾರೆ. ತುಂಬ ಚೆನ್ನಾಗಿ ಆಟ ಆಡ್ತಾ ಇದೆಯಾ ಅಂತೇಳಿ ಒಂದಿಷ್ಟು ವಿಶೇಷಗಳನ್ನು ತಿಳಿಸ್ತಾರೆ ಅವರಿಗೆ. ಇದಾದ ನಂತರ ಮಂಜು ಅವ್ರ ಬಗ್ಗೆ ಕೇಳ್ತಾರೆ, ಹೇಗಿದೆ ಜರ್ನಿ, ಯಾಕೆ ಇದ್ದಲ್ಲಾದ್ರಿ, ಏನು ನಿಮ್ಮ ಕತೆ, ಹೀಗೆಲ್ಲ ಇರಬೇಡ್ರಿ, ಸ್ವಲ್ಪ ಚೆನ್ನಾಗಿ ಆಟ ಆಡಿ ಅಂತೇಳಿ ಒಂದಿಷ್ಟು ಹಿತವಚನಗಳನ್ನು ನೀಡುತ್ತಾರೆ ಶಿಶಿರ್ ಅವರು ಮಂಜು ಅವರಿಗೆ. ಸೊ ಇದಾದ ನಂತರ ಯಮುನಾ ಅವರು ಬರ್ತಾರೆ. ಯಮುನಾ ಅವರು ಆಮೇಲೆ ರಂಜಿತ್ ಅವರು ಬರ್ತಾರೆ. ನಾವು ಹಂಗಿದ್ವಿ ಅಂತೇಳಿ ಒಂದಿಷ್ಟು ಹಳೆಯ ನೆನಪುಗಳನ್ನು ಎಲ್ಲರೂ ಸೇರಿಕೊಂಡು ಮೆಲುಕು ಹಾಕುತ್ತಾರೆ ಈ ಒಂದು ಸಿಚುವೇಶನಲ್ಲಿ. ಸೊ ಗೈಸ್, ಇದಾಗಿತ್ತು ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.